ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತು ಸಂತೆಗೆ ಹೋಗಿದ್ದರು ರೀ. ಸಂತ್ಯಾಗ ಬಜ್ಜಿ ತೊಗೊಂಬಂದಿದ್ರು ಮತ್ತು ಕಾಯಿಪಲ್ಯ ತೊಗೊಂಡು ಬಂದಿದ್ರು. ಕಾಯಿಪಲ್ಯ ಎಲ್ಲ ತೆಗೆದಿಟ್ಟು ಎಲ್ಲನೂ ಸಪ್ರೇಟ್ ಮಾಡಿ ಇವಾಗ ಎಲ್ಲನೂ ಕಾಯಿಪಲ್ಯ ತೆಗೆದು ಇಡಾಕತ್ತೇನೆ ರೀ. ನಮ್ಮ ಊರಾಗ ಸಂತೆ ಗುರುವಾರ ಆಕೈತ್ರಿ. ಮತ್ತು ನಿಮ್ಮೂರಾಗ ಯಾವತ್ತು ಆಕೈತೆ ಅಂತ ಕಮೆಂಟ್ ಮಾಡಿರಿ. ನಾವು ಇದ್ರಾಗ ಆನ್ಲೈನ್ ಶಾಪಿಂಗ್ನಾಗ ಏನು ಕಾಯಿಪಲ್ಯ ತರಿಸ್ಕೊಳಂಗಿಲ್ಲ ರೀ. ಯಾಕಂದ್ರೆ ನಾವು ಹೋಗಿ ಕಾಯಿಪಲ್ಯ ತೊಗೊಂಡು ಬರ್ತೀವಿ ರೀ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೇನೆ ರೀ. ಈಗ ಈವ್ನಿಂಗ್ ನನಗೆ ಚಹಾ ಬೇಕ್ರಿ. ಚಹಾ ಕುಡಿಲಿಕ್ಕೆ ನಡೆಯೋದಿಲ್ಲ ನನಗೆ. ಅದಕ್ಕೆ ಈಗ ಚಹಾ ಮಾಡಕತ್ತೇನೆ ರೀ. ಚಹಾಕ್ಕೆ ನಾ ಇಲ್ಲೇ ಚಹಾದ ಗರಿ ಹಾಕಿರ್ತೇನೆ ರೀ. ಸೇಮ್ ಚಹಾ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋದ್ರಿ. ಲೆಮನ್ ಗ್ರಾಸ್ ಟೀ ಇದಕ್ಕೆ ಚಹಾದ ಗರಿ ಒಂದು ಆ್ಯಡ್ ಮಾಡಿದ್ರೆ ಆಯ್ತು ರೀ. ಇವಾಗ ಚಹಾ ಕುಡಿಯಾಕತ್ತೀನಿ ರೀ. ಚಹಾ ಕುಡಿನೂ ಬರ್ರಿ ಎಲ್ಲರೂ. ಚಹಾ ಕುಡ್ಕೋತ ಹೊರಗಡೆ ಸನ್ಸೆಟ್ ಆಗಿತ್ತು ರೀ. ನೋಡಿರಿ ಹೊರಗಡೆ ವ್ಯೂವ ಎಷ್ಟು ಚಂದ ಐತಿ. ಚಹಾ ಕುಡ್ಕೋತ ಸನ್ಸೆಟ್ ವ್ಯೂ ನೋಡ್ಕೊತ ಕುಂತಿದ್ದೀನಿ ರೀ. ಆಕಾಶದಾಗ ನೋಡಿರಿ ಎಷ್ಟು ಚಂದ್ರ ಅರ್ಧ ಚಂದ್ರ ಕಾಣಕತ್ತಾನ. ನನಗಂತೂ ಸನ್ಸೆಟ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಿಮ್ಗೆ ನನ್ನ ವೀಡಿಯೋಸ್ ಹೆಂಗೆ ಅನ್ಸತ್ತವಂತ ಪ್ಲೀಸ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ಅಡ್ಗೆ ಮನೆಗೆ ಬನ್ನಿರಿ. ಇವತ್ತು ನಾನು ವಟಾಣಿದ ಗ್ರೇವಿ ಮತ್ತು ಚಪಾತಿ ಮಾಡಕತ್ತೇನೆ ರೀ ನೈಟ್ ಊಟಕ್ಕೆ ಅಂಥೇಳಿ. ಮೊದಲು ವಟಾಣಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಸ್ವಲ್ಪ ಹಾಕಿ ತೆಗೆದಿಟ್ಕೊಂಡೀನಿ ರೀ. ಸ್ವಚ್ಛಗೆ ಉಪ್ಪಿನ ನೀರಾಗ ವಾಶ್ ಮಾಡ್ಕೋಬೇಕು ಅಂಥೇಳಿ. ಇವಾಗ ಹಿಟ್ಟು ನಾದಾಕತ್ತೇನೆ ರೀ. ಮೊದಲಿಗೆ ಹಿಟ್ಟು ನಾದಿಟ್ಕೊಂಡ್ಬಿಟ್ರೆ ನೆನಿತೈತಲ್ರಿ ಗೋಧಿ ಹಿಟ್ಟು. ಅದ್ರ ಸಲುವಾಗಿ ಮೊದಲಿಗೆ ಹಿಟ್ಟು ನಾದಿಟ್ಕೋಬೇಕಂತೇಳಿ ಅಷ್ಟು ಒಂದು 5 ಚಪಾತಿ ಹಿಟ್ಟು ನಾದ್ಕೊಳಕತ್ತೀನಿ. ನಮ್ಮ ಮನ್ಯಾಗ ರೊಟ್ಟಿ ಉಳಿದ್ರೆ ತಿಂತಾರ್ರಿ, ನಾವು ತಿಂತೀವಿ. ಬಟ್ ಚಪಾತಿ ತಂಗೊಳ್ದು ಅಂದ್ರೆ ತಿನ್ನೋಕ್ಕಾಗೋದಿಲ್ಲ. ಹೀಗಾಗಿ ಅದಕ್ಕೆ ನಾನು ಚಪಾತಿ ಮಾಡೋ ಮುಂದೆ ಏನಾರ ರೊಟ್ಟಿ ಇದ್ದು ಅಂದ್ರೆ ಕಡ್ಮಿನ ಹಿಟ್ಟು ನಾದಿ ಮಾಡ್ತೀವಿ ರೀ. ಹೀಗಾಗಿ 3-4 ರೊಟ್ಟಿ ಉಳಿದಿದ್ದು ರೀ. ಅದ್ರ ಸಲುವಾಗಿ ಅಷ್ಟೇ ಒಂದು 5 ಚಪಾತಿ ಆಗುವಷ್ಟು ಹಿಟ್ಟು ನಾದಾಕತ್ತೇನೆ ನೋಡಿರಿ ಇವಾಗ. ಮತ್ತು ನೈಟ್ ಊಟನೂ ಜಾಸ್ತಿ ಹೋಗೋದಿಲ್ಲ ರೀ. ಹೀಗಾಗಿ ಒಂದು 5 ಚಪಾತಿ ಹಿಟ್ಟು ನಾದಿ ಸೈಡ್ ಇಟ್ಕೋತೇನೆ ರೀ. ಸ್ವಲ್ಪ ಒಂದು 10-15 ನಿಮಿಷ ಚಪಾತಿ ಹಿಟ್ಟು ನೆನಿಬೇಕು ಮತ್ತು ಚಲೋ ತಂಗ ನಾದಬೇಕು ರೀ. ಚಪಾತಿ ಹಿಟ್ಟು ಎಷ್ಟು ಚಲೋ ನಾದ್ತೀವ್ರಲ್ಲ ಅಷ್ಟು 2-3 ನಿಮಿಷ ಲಾಸ್ಟಿಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ನಾದಿ ಮುಚ್ಚಿಟ್ಬಿಟ್ರೆ ಚಪಾತಿ ಹಿಟ್ಟು ನೆನಿತೈತ್ರಿ. ಒಂದು 15-20 ನಿಮಿಷ ನೆನೆಯಾಕಿಟ್ರು ಚಲೋ ರೀ. ಹಿಟ್ಟು ಎಷ್ಟು ನೆನಿತೈತಿಲ್ಲ ಅಷ್ಟು ಚಪಾತಿ ಉಬ್ಬಿ ಬರ್ತಾವ್ರಿ. ಅದಕ್ಕೆ ಮೊದಲನ್ನ ಹಿಟ್ಟು ನಾದಿ ತೆಗೆದಿಟ್ಟಿನಿ ರೀ ನೆನಿಲಿ ಅಂಥೇಳಿ. ಇವಾಗ ವಟಾಣಿದ ಗ್ರೇವಿ ಮಾಡೋಕೆ ಮೊದಲಿಗೆ ಗ್ರೇವಿಗೆ ಅಂಥೇಳಿ ಒಂದು ಉಳ್ಳಾಗಡ್ಡಿ ಹೆಂಚಿ ತೆಗೆದಿಟ್ಕೊಂಡೇನಿ ರೀ. ಮತ್ತು ಅರ್ಧ ಟೊಮೆಟೊ ಒಗ್ಗರ್ನೆಗೆ ಹಾಕಕ್ರಿ. ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಗೋಡಂಬಿ, ಅಲ್ಲ ಬೆಳ್ಳುಳ್ಳಿ ಎಲ್ಲ ಸೇರಿಸಿನ ಮಿಕ್ಸಿ ಮಾಡ್ಕೊಳಕತ್ತೀನಿ ರೀ. ಇವಾಗ ಟೊಮೆಟೊ ಅದಕ್ಕರ್ಧ ಇದಕ್ಕರ್ಧ. ಯಾಕಂದ್ರೆ ಟೊಮೆಟೊ ಜವಾರಿ ಟೊಮೆಟೊ ಇರ್ತಾರಲ್ಲ ಹುಳಿ ಭಾಳ ಅನ್ನಿಸ್ತೈತಿ. ಹೀಗಾಗಿ ಎಷ್ಟು ಕಡಿಮೆ ಹಾಕೋತೀವ್ರಲ್ಲ ಅಷ್ಟು ಚಲೋ. ಹುಳಿ ಒಬ್ಬೊಬ್ಬರಿಗೆ ತಿನ್ನೋಕ್ಕಾಗೋದಿಲ್ಲ. ಹೆಚ್ಚು ಹುಳಿ ತಿನ್ನೋರು ಬೇಕಾದ್ರೆ ಟೊಮೆಟೊ ಜಾಸ್ತಿ ಹಾಕ್ಕೋಬೋದ್ರಿ. ಇವಾಗ ಒಗ್ಗರ್ನೆಗೆ ರೆಡಿ ಮಾಡ್ಕೊಳತ್ತೇನೆ ರೀ. ಒಗ್ಗರ್ನೆಗೆ 1-2 ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಒಂದು ಪಲಾವ್ ಎಲೆ, ಒಂದು ಚಕ್ಕೆ ತುಂಡು ಸಣ್ಣ ತುಂಡು ಒಂದು ಹಾಕ್ಕೊಂಡೇನಿ ರೀ. ಅಂದ್ರೆ ಫ್ಲೇವರ್ ಚಲೋ ಬರ್ತೈತಿ. ನಾ ಏನೂ ಮಸಾಲೆ ಮಿಕ್ಸಿ ಒಳಗೆ ಹಾಕೊಳಿಲ್ಲ ರೀ. ಇದ್ರಾಗ ಹಾಕಿದ್ರು ನಡಿತೈತಿ, ಫ್ಲೇವರ್ ಚಲೋ ಬರ್ತೈತಿ. ಹಿಂಗಾಗಿ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು ರೀ. ಮಾಡ್ಕೊಂಡಾಗ ಲಾಸ್ಟ್ ಟೊಮೆಟೊ ಹಾಕ್ಕೊಳತ್ತೇನೆ ರೀ. ಟೊಮೆಟೊ ಮತ್ತು ಅರಿಶಿನ ಪುಡಿ ಉಪ್ಪು ಸೇರಿಸಿದ್ರೆ ಒಗ್ಗರ್ನೆಗೆ ರೀ ಸ್ವಲ್ಪ ಒಗ್ಗರ್ನೆ ಬೇಗ ಫ್ರೈ ಆಕತ್ರಿ. ಹೀಗಾಗಿ ಅರಿಶಿನ ಪುಡಿ ಉಪ್ಪು ಒಗ್ಗರ್ನೆ ಒಳಗೆ ಹಾಕೊಂಡಿರ್ತೇನೆ ರೀ. ಲಾಸ್ಟಿಗೆ ಏನು ಗ್ರೇವಿ ಮಾಡಿಟ್ಕೊಂಡಿದ್ನಲ್ಲ ರೀ ಆ ಗ್ರೇವಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಅದನ್ನೂ ಒಂದು 2-3 ನಿಮಿಷ ಬಿಡ್ಬೇಕು ರೀ. ಯಾಕಂದ್ರೆ ಅದೆಲ್ಲ ಹಸಿದ ಸ್ಮೆಲ್ ಹೋಗ್ಬೇಕಲ್ಲ ಅಲ್ಲಿ ತನಕನೂ ಅದನ್ನು ಫ್ರೈ ಮಾಡ್ಕೊಂಡಿದ್ವಿ. ಮಾಡ್ಕೊಂಡು ಇವಾಗ ಒಂಚೂರ ಗರಂ ಮಸಾಲ ಮತ್ತೊಂಚೂರ ಧನಿಯಾ ಪೌಡ್ರ್ ಇರ್ತೈತ್ರಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನೆ.
ಅದನ್ನು ಹಾಕ್ಕೊಂಡು ಲಾಸ್ಟಿಗೆ ಬಟಾಣಿ ಹಾಕ್ಕೊಳಕತ್ತೇನೆ. ಏನು ಮಸಾಲೆ ಐಟಮ್ಸ್ ಏನೋ ಮಾಡ್ಕೊಂಡ್ರು ಏನು ಮಾಡ್ಬೇಕಂದ್ರೆ ರೀ, ಉಪ್ಪು ನೋಡಿ ಹಾಕ್ಕೋಬೇಕು. ಯಾಕಂದ್ರೆ ರೀ ಏನಾಗುತ್ತೆ, ನಾವು ಆಲ್ರೆಡಿ ಮಸಾಲೆ ಹಾಕ್ಕೊಂಡಿರ್ತಿಲ್ಲ, ಮಸಾಲೆ ಒಳಗೆ ಏನು ಉಪ್ಪಿನ ಅಂಶ ಜಾಸ್ತಿ ಇರ್ತೈತೆ ಏನೋ ಗೊತ್ತಿಲ್ಲ. ಮಸಾಲೆ ಎಷ್ಟು ಹಾಕ್ತಿವಿಲ್ಲ ಅಷ್ಟು ಹಾಕೋಣ ಉಪ್ಪಿನ ಅಂಶ ಜಾಸ್ತಿನೇ ಇರ್ತೈತಿ. ಸೊ ಹೀಗಾಗಿ ಸ್ವಲ್ಪ ಉಪ್ಪು ನೋಡಿ ಆ್ಯಡ್ ಮಾಡ್ಕೊಳ್ತು ಬರ್ರಿ. ಮಸಾಲೆ ಐಟಮ್ಸ್ ಯಾವ್ದು ಮಾಡಿದ್ರು ಹಂಗೆ ಗ್ರೇವಿಗಳು ಮಾಡಿ ಹಾಕೋದ್ರಿಂದ ಸ್ವಲ್ಪ ಉಪ್ಪು ನೋಡಿ ಹಾಕೋಬೇಕಾಕೈತಿ. ಮಿಕ್ಸಿ ಒಳಗೆ ಏನು ಮಸಾಲ ರುಬ್ಕೊಂಡಿದ್ದಿಲ್ಲ ಅದಕ್ಕೆ ಒಂಚೂರು ನೀರು ಸೇರಿಸಿ ಅದರದ್ದು ಏನು ಇದನ್ನ ಇರ್ತೈತಲ್ಲ ರೀ ಅದ್ರಾಗ ನೀರು ಹಾಕಿ ಸ್ವಲ್ಪ ನೀರು ಇದಕ್ಕೆ ಹಾಕ್ಕೊಳತ್ತೀನಿ. ಇವೇನು ಒಟ್ಟಾನಿ ಹಸಿ ಅದಾವು, ಇದನ್ನೇನು ಭಾಳ ಕುದಿಸ್ಬೇಕಂತೇನಿಲ್ಲ. ಅದ್ರಾಗ ಏನು ಒಗ್ಗರಣೆ ಒಳಗೆ ಒಂಚೂರು ಹುಡ್ಕೊಂಡು ಆಗ ಬೆಂದಂಗೆ ಆಗಿರ್ತಾವ್ರಿ ಅವ. ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಮುಗೀತು ರೀ. ಪಲ್ಯ ರೆಡಿ ಆತ್ರಿ. ಇನ್ನು ಚಪಾತಿ ಮಾಡೋಕೆ ತಯಾರು ಮಾಡ್ಕೊಳತ್ತೇನೆ ನೋಡ್ರಿ. ಈಗ ನಮ್ಮ ಕಡೆ ನಾವು ಪದ್ರಿನ ಚಪಾತಿ ಜಾಸ್ತಿ ಮಾಡ್ತೀವಿ ರೀ. ಪದ್ರಿನ ಚಪಾತಿ ಏನಂದ್ರೆ ಹಿಟ್ಟು ಹಚ್ಚಿನೂ ಮಾಡ್ಕೋಬೋದು, ಇಲ್ಲ ಅಂದ್ರೆ ಎಣ್ಣೆ ಹಚ್ಚಿನೂ ಮಾಡ್ಕೋಬೋದು ರೀ. ಆಲ್ಮೋಸ್ಟ್ ಈ ಕಡೆ ಏನು ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ ಅಂದ್ರೆ ಎಣ್ಣೆ ಹಚ್ಚಿನ ಜಾಸ್ತಿ ಚಪಾತಿ ಮಾಡ್ಕೋತಾರೆ ರೀ. ಅದಕ್ಕೆ ಒಂದು ಸಣ್ಣ ಸಣ್ಣ ಬಾಲ್ ಮಾಡಿ ಇಟ್ಕೊಳಕತ್ತೀನಿ ರೀ. ಈಗ ಚಪಾತಿ ಮಾಡಕತ್ತೇಳಿ ಈ ಸೈಜಿನ ಬಾಲ್ ಮಾಡ್ಕೊಂಡ್ರೆ ಸಾಕ್ರಿ. ಅದ್ರಾಗ 2 ಉಳ್ಳಿ ತೊಗೊಂಡು ಇವಾಗ ಚಪಾತಿ ಲಟ್ಟಿಸ್ಕೊತೀನಿ ರೀ. ಪದ್ರಿನ ಚಪಾತಿ ಮಾಡ್ಬೇಕಂದ್ರೆ ಮೇನ 2 ಲಟ್ಟಿಸ್ಕೊಂಡು 2 ಉಳ್ಳಿ ತೊಗೊಂಡ್ರಿ, ಸ್ವಲ್ಪ ಸೈಜಿನ ಇಷ್ಟು ಲಟ್ಟಿಸ್ಕೊಂಡ್ರಿ. ಇದಕ್ಕೆ ಎಣ್ಣೆ ಹಚ್ಕೋಬೇಕು. 2 ಸೈಡ್ ಎಣ್ಣೆ 2 ಸೈಡ್ ಹಿಟ್ಟು ಹಾಕೊಂಡ್ರೆ ಪದರ ಬಿಚ್ತಾವ್ರಿ. ನಮಗೆ ಪದರ ಬಿಚ್ಚೋದು ಬ್ಯಾಡ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ಕೋಬೋದು ರೀ, ನಡಿತೈತಿ. ಈ ಥರ ಲಟ್ಟಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಒಳಗಡೆ 2 ಕಡೆ ಎಣ್ಣೆ 2 ಕಡೆ ಹಿಟ್ಟು ಹಚ್ಚಿ ಲಟ್ಟಿಸಿ ಇದನ್ನು ಪ್ಯಾಕ್ ಮಾಡ್ಕೊಂಡು ಆಮೇಲೆ ಮತ್ತೆ ದೊಡ್ಡ ಚಪಾತಿ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಂಡು ಇವಾಗ ಬೇಯಿಸ್ಕೊಳಕತ್ತೇನೆ ರೀ. ಎಣ್ಣೆ ಹಚ್ಚಿದ್ರೆ ಅದಕ್ಕೇನೋ ಎಣ್ಣೆ ಹಚ್ಚು ನೆಸೆಸಿಟಿ ಬೀಳಂಗಿಲ್ಲ ರೀ. ಇವತ್ತು ನಾನು ಹಿಟ್ಟು ಹಚ್ಚಿ ಮಾಡ್ಕೊಳಕತ್ತೀನಿ ಚಪಾತಿ. ನೋಡಿರಿ ಇದು ಎಷ್ಟು ಚಂದ ಉಬ್ಬಿ ಬಂತು. 2 ಕಡೆ ಹಿಟ್ಟು ಮತ್ತು 2 ಕಡೆ ಎಣ್ಣೆ ಹಚ್ಚಿದ್ರೆ ಹಿಂಗೆ ಚಪಾತಿ ಉಬ್ಬಿನೂ ಬರ್ತಾವ್ರಿ. ಒಳಗೆ ಸಾಫ್ಟ್ ಹಾಕವು ಫುಲ್ಲ. ಹೀಗಾಗಿ 2 ಕಡೆ ಹಿಟ್ಟು 2 ಕಡೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಂಡು ಚಲೋ ತಂಗ 2 ಸೈಡ್ ಬೇಯಿಸ್ಕೊಳಕತ್ತೇನೆ ರೀ. ಈಗ ನೋಡ್ರಿ ಚಪಾತಿ ಎಷ್ಟು ಚಂದ ಉಬ್ಬಿ ಬರಾಕತ್ತವು. ಹಿಂಗೆ ನಾನು ಎಲ್ಲ ಚಪಾತಿನೂ ಮಾಡಿ ತೆಗೆದಿಟ್ಕೊಂಡೀನಿ ರೀ. 5 ಚಪಾತಿ ಆಗಿದ್ದು. ನೋಡ್ರಿ ಈಗ ಚಪಾತಿ ಎಷ್ಟು ಸಾಫ್ಟ್ ಆಗ್ಯಾವ ಅಂತಂದು. ಫುಲ್ ಸಾಫ್ಟ್ ಆಗಿದ್ದು ಚಪಾತಿ. ಎಣ್ಣೆ ಹಚ್ಚಿದ್ರೆ ಇದಕ್ಕಿಂತ ಸಾಫ್ಟ್ ಹಾಕೋ. ಭಾಳ ಆಯಿಲ್ ತಿನ್ನೋಕೆ ಆಗೋದಿಲ್ಲ. ಡಯಟ್ನಾಗಿದ್ದವರು ಎಣ್ಣೆ ಹಚ್ಚಲಾರ ಹಿಂಗೆ ಮಾಡ್ಕೊಂಡು ತಿನ್ನಿರಿ ನಡೀತದೆ. ಸ್ವಲ್ಪ ಎಣ್ಣೆ ಹಚ್ಚಿದ್ರೂ ಸಾಫ್ಟ್ ಹಾಕಾವು ಚಪಾತಿ ಪದ್ರಿನೂ. ಇವಾಗ ಊಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಇವಾಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹಾಲಿದ್ದು ರೀ, ಅವನ್ನ ಹಾಲು ಕಾಸಿದ್ನಿ. ಹಾಲು ಕಾಸಿ ಇವಾಗ ಒಂದು ಚರ್ಗ್ಯಾಗ ಹೆಪ್ಪ ಹಾಕಾಕತ್ತೀನಿ ರೀ. ಈಗ ತಂಪಿಗೆ ಹೆಪ್ಪ ಜಲ್ದಿ ಆಗೋದಿಲ್ಲ ರೀ. ಮೊಸರು ಹೆಪ್ಪಂದ್ರೆ ಮೊಸರು ರೀ ಜಲ್ದಿ ಆಗೋದಿಲ್ಲ. ನಾವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಹಾಲು ಮಾಡ್ಕೊಂಡ್ರಿ ಅದಕ್ಕೆ ಜಾಸ್ತಿ ಮೊಸರು ಹಾಕ್ಕೊಂಡು ಅದನ್ನು ಹಾಟ್ ಬಾಕ್ಸ್ನಾಗ ಇಟ್ಕೋರಿ, ಬೇಗ ಮೊಸರು ಹಾಕೈತ್ರಿ. ಆಮೇಲೆ ಬಾಂಡೆ ಇದ್ದು ಸ್ವಲ್ಪ ಬಾಂಡೆ ತಿಕ್ಕೊಂಡೇನಿ ರೀ. ಆಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಿಂಗಿತ್ತು ರೀ ನನ್ನ ಇವತ್ತಿನ ದಿನ. ನಿಮ್ದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.